ಖಂಡಿತ ಅದೃಷ್ಟ ಮಾಡಿದರೆ ಮಾತ್ರ ಈ ವಿಡಿಯೋ ಬರೋಕ್ಕೆ ಸಾಧ್ಯ. ಜೀವನದಲ್ಲಿ ಯಾರೇ ಅಷ್ಟು ಸಾಲ ಮಾಡಿದರೆ ಅದು ಪರಿಹಾರ ನೀಡ್ತಾರೆ ತಾಯಿ. ಇಷ್ಟು ಪಾಸಿಟಿವ್ನೆಸ್ ಇಷ್ಟು ಫಾಸ್ಟಾಗಿ ರಿಸಲ್ಟ್ ನಾನು ಎಲ್ಲೂ ನೋಡಿಲ್ಲ. ಕಾಂಪೌಂಡಿಂದ ಒಳಗಡೆ ಬರ್ಬೇಕಾದ್ರೆ ದುಃಖದಲ್ಲೇ ಬರ್ತಾರೆ. ಅವ್ರ ನೋವು ಭಾರ ಎಲ್ಲ ಮೈ ಮೇಲೆ ಹಾಕಿ ಬಂದಿರ್ತಾರೆ. ಇಲ್ಲಿ ಹೋಗ್ಬೇಕಾದ್ರೆ ಎಲ್ಲ ತಾಯಿ ಪಾದಕ್ಕೆ ಹಾಕ್ಬಿಟ್ಟು ಅವರು ಖುಷಿಯಿಂದನೇ ಹೋಗ್ತಾರೆ. ಒಂದು ದೇವಿ ದರ್ಶನ ಪಡೆದ್ರೆ ಆ ಚಮತ್ಕಾರ ನೀವೇ ಕಣ್ಣಾರೆ ನೋಡಿದ್ರೆ ನಿಮಗೆ ಅದು ಗೊತ್ತಾಗುತ್ತೆ. ತುಂಬ ವಿಸ್ಮಯ ನಡೆಯುತ್ತೆ. ಜೀವನದಲ್ಲಿ ನೀವು ಉದ್ಧಾರ ಆಗ್ತೀರಾ. 18 ವರ್ಷದಿಂದ ಅದು ನಡೀತಿದ್ದ ಸಮಸ್ಯೆ ಒಂದೇ ದಿನದಲ್ಲಿ ಪವಾಡ ಆದಂಗೆ ಆಯಿತು. ಅದು ಬಗ್ಗಕ್ಕಾಗ್ತಾ ಇರಲಿಲ್ಲ. ಇವಾಗ ಇಷ್ಟು ಕಾಲು ಮಡ್ಚಕ್ಕಾಗ್ತಾ ಇರಲಿಲ್ಲ. ಈ ಕ್ಷೇತ್ರಕ್ಕೆ ಕಾಲಿಟ್ಟು ಗಳಿಗೆಯಿಂದ ಮುಗಿಸ್ಕೊಂಡು ಹೋಗಬೇಕಾದಾಗ ಒಂದು ಮುಖದಲ್ಲಿ ಒಂದು ತೇಜಸ್ಸು ಅನ್ನೋದು ಮತ್ತು ಮೈ ಹಗುರ ಆಗಿದ್ದು ಸಾಕ್ಷಿ ಆದಂಗೆ ಆಯಿತು. ಒಂಥರ ನಮ್ಮ ಮನೆಯವರು ಎಲ್ಲರೂ ಹೇಳಿದ್ರು. ಇಂಥ ಆರೋಗ್ಯ ಸಮಸ್ಯೆ ಇತ್ತು, ನಿದ್ದೆ ಸಮಸ್ಯೆ ಇತ್ತು, ಬೇಕಷ್ಟು ಆಸ್ಪತ್ರೆ ಇದು ಎಲ್ಲ ಬೇಕಷ್ಟು ಕಡೆ ಪೂಜೆ ಪುನಸ್ಕಾರ ಎಲ್ಲ ಮಾಡಿತ್ತು. ಆದರೆ ಇಲ್ಲಿ ಬಂದು ಗುರುಜಿ ಕಡೆಯಿಂದ ಹೋಮ ಮಾಡಿಸ್ಕೊಂಡ್ವಿ. ಆಮೇಲೆ ಅವರು ನೀರು ಹಾಕಿ ಎಲ್ಲ ಮಾಡಿದ್ಮೇಲೆ ಅವತ್ತೇ ನನಗೆ ಕಾಲು ಲೈಟ್ ಫೀಲ್ ಆಗೋಕ್ಕೆ ಶುರುವಾಗಿ, ನಿದ್ದೆ ಬರೋಕ್ಕೆ ಶುರುವಾಗಿ, ಆರೋಗ್ಯ ತುಂಬ ಸಮಸ್ಯೆ ಚೆನ್ನಾಗಾಯಿತು. 18 ವರ್ಷದಿಂದ ನಡೀತಿದ್ದ ಸಮಸ್ಯೆ ಒಂದೇ ಸತಿಗೆ ಒಂದೇ ದಿನದಲ್ಲಿ ಪವಾಡ ಆದಂಗೆ ನನಗೆ ಆಯಿತು. ಇಷ್ಟು ಬೊಗ್ಗಕ್ಕಾಗ್ತಾ ಇರಲಿಲ್ಲ ನನಗೆ, ಇಷ್ಟು ಬೊಗ್ಗಕ್ಕಾಗ್ತಾ ಇರಲಿಲ್ಲ. ಇವಾಗ ನೋಡಿ ಇಷ್ಟು ಕಾಲು ಮಡ್ಚಕ್ಕಾಗ್ತಾ ಇರಲಿಲ್ಲ. ಖಂಡಿತ ಇಲ್ಲಿ ಬಂದು ಮಾಡಿಸ್ಕೊಳ್ಳಿ, ಅನುಕೂಲ ಆಗುತ್ತೆ. ಏಕೆಂದರೆ ನಾವು ಗೊತ್ತಿಲ್ಲದೆ ವಿಚಾರಗಳು ಕೋಟಿ ಇರುತ್ತೆ ನಂಬಿಕೆ. ಮತ್ತು ಇಲ್ಲಿ ಬಂದು ಆ ಕ್ಷೇತ್ರದ ಮಹಿಮೆ ಇದೆಲ್ಲ ನೋಡಿದ್ಮೇಲೆ ಖಂಡಿತ ಬಂದು ಜನ ಬಂದು ಮಾಡ್ಕೊಳ್ಳಿ. ಈ ಥರ ಸಮಸ್ಯೆ ಇರೋರಿಗೆ ವಿತೌಟ್ ಅಂದರೆ ಡಾಕ್ಟ್ರು ನನಗೆ ಕಾಲು ಆಪ್ರೇಷನ್ ಮಾಡಬೇಕು ಅಂದಿದ್ರು, ಇಷ್ಟು ರಿಸಲ್ಟ್ ವಾಪಸ್ ಬರಲ್ಲ. ಇದೇನಾಗುತ್ತೆ, ಒಂಥರ ಪುಣ್ಯಕ್ಕೆ ನಾವು ಖರ್ಚು ಮಾಡಿ ಅದು ಡೆಪಾಸಿಟ್ ಆದಂಗೂ ಆಗುತ್ತೆ, ಆರೋಗ್ಯನೂ ಪರಿಹಾರ ಆಗುತ್ತೆ. ಖಂಡಿತ ಇಲ್ಲಿ ಬನ್ನಿ, ಎಲ್ಲರೂ ಒಳ್ಳೆಯದಾಗತ್ತೆ. ನಮ್ಮದು ಒಂದು 7 ವರ್ಷದಿಂದ ನಮ್ದು ಯಾವುದು ಒಂದು ವ್ಯವಹಾರನೂ ಕೂಡ ಕೈ ಎತ್ತುತ್ತಿರಲಿಲ್ಲ. ಮತ್ತು ತುಂಬ ಅನಾರೋಗ್ಯ, ದುಡ್ಡು ಕಾಸು ಯಾವುದೂ ನಿಲ್ತಿರಲಿಲ್ಲ. ಏನೇ ಮಾಡಿ ನಾವು ಸುಮಾರು ದೇವಸ್ಥಾನಗಳು ಗುರೂಜಿಗಳೆಲ್ಲ ಭೇಟಿಯಾಗಿ ತುಂಬ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿದ್ವಿ. ಎಲ್ಲೂ ಈ ಥರ ಇಷ್ಟು ಪಾಸಿಟಿವ್ನೆಸ್ ಇಷ್ಟು ಫಾಸ್ಟಾಗಿ ರಿಸಲ್ಟ್ ನಾನು ಎಲ್ಲೂ ನೋಡಿಲ್ಲ. ಸತ್ಯ, ತಾಯಿ ಮೇಲಾಣೆ ಸತ್ಯ, ಯಾವುದೋ ರೀಸನ್ಗೆಲ್ಲ ಹೇಳ್ತಾ ಇಲ್ಲ. ನಾನು ಇಲ್ಲಿ ಗುರುವಾರ ಅಮಾವಾಸ್ಯೆ ದಿನ ಬಂದ್ವಿ. ನೆಕ್ಸ್ಟು ಶುಕ್ರವಾರದಿಂದನೇ ನಮಗೆ ಎಲ್ಲ ಕೆಲಸಗಳು ಟಕ ಅಂತ ಬಂದು ಅನ್ಎಕ್ಸ್ಪೆಕ್ಟೆಡ್. ನಾವೇ ಹುಡಿಕೊಂಡು ಹೋಗಿದ್ದವರು ಸಿಗದೇ ಇದ್ದವ್ರು ಅಂತಾರು ಅವರೇ ನಮ್ಮನ್ನೇ ಹುಡಿಕೊಂಡು ಫೋನ್ ಮಾಡ್ಕೊಂಡು ಕೆಲಸಗಳು ಕೊಡ್ತಾಯಿದ್ದಾರೆ. ಈ ಭೂಮಿ ವ್ಯವಹಾರ ಮಾಡ್ತಾರೆ. ನಾವು ಮೇಯ್ನು ಭೂಮಿ ವ್ಯವಹಾರ ಮಾಡೋದು. ಈಗ ತುಂಬ ಮೂಲೆಯಿಂದನೂ ನಮ್ಗೆ ಭೂಮಿ ವ್ಯವಹಾರ ಒಂದು ನಿಮಿಷನೂ ನನ್ನ ಫೋನ್ ಫ್ರೀ ಇಲ್ಲದೆ ಇರೋಷ್ಟು ಬ್ಯುಸಿ ಇದ್ದೀನಿ. ತಾಯಿ ದಯದಿಂದ ಅದೆಲ್ಲ. ಹೋದ ಅಮಾವಾಸ್ಯೆನಲ್ಲಿ ಬಂದು ಅಮ್ಮನವ್ರ ಹತ್ರ ಹೋಮ ಮಾಡಿಸ್ಕೊಂಡು ಹೋದ್ವಿ. ಕೆಲವೇ ದಿನದೊಳಗೆ ನನಗೆ ಭಾಳ ಆರೋಗ್ಯ ಸಮಸ್ಯೆ ಇತ್ತು, ಅನುಕೂಲ ಆಗ್ತಾಯಿದೆ. ಇದು ಸತ್ಯ ಇದೆ ಸ್ವಾಮಿ, ಇಲ್ಲಿ ಪವಾಡ ಇದೆ. ಹಾಸ್ಪಿಟಲಲ್ಲಿ ವಾಸಿ ಆಗದಿಲ್ಲದೆಲ್ಲ ವಾಸಿ ಆಗಿದೆ. ಜೀವನದಲ್ಲಿ ಏನಾದರೂ ನಿಮಗೆ ಒಳ್ಳೆಯದಾಗಬೇಕಂದ್ರೆ ನಮ್ಮ ಪ್ರತ್ಯಂಗಿರಿ ದೇವಿಯ ದರ್ಶನ ಮಾಡಿ, ಇದೆಲ್ಲ ಒಳ್ಳೆಯದಾಗುತ್ತೆ. ನಿಮಗೆ ವಿಸ್ಮಯ ನಡೆಯುತ್ತೆ. ಒಮ್ಮೆ ಭೇಟಿ ಕೊಡಿ, ಜೀವನದಲ್ಲಿ ನೀವು ಉದ್ಧಾರ ಆಗ್ತೀರಾ. ಒಂದು ಚೂರು ಘಾಟ್ ಬರಲಿಲ್ಲ. ನಾವು ಒಂದು 15-20 kg ಕೊಟ್ಟಿದ್ರು ಹೋಮ ಮಾಡಲಿಕ್ಕೆ, ಏನು ಘಾಟ್ ಬರಲಿಲ್ಲ ನಮಗೆ. ಹೋಮ ಮುಗಿದ್ರೂ ಬರಲಿಲ್ಲ, ಇಲ್ಲಿ ಸುತ್ತಮುತ್ತ ಎಲ್ಲೇ ನೋಡಿದ್ರೂ ಒಂಚೂರು ಘಾಟ್ ಬರಲಿಲ್ಲ. ನೀವು ಕೇರಳ ಅಥವಾ ತಮಿಳ್ನಾಡು ಹುಡ್ಕೊಂಡು ಹೋಗ್ಬೇಕಾಯ್ತು ನಮ್ಮ ದೇವಿನ. ಈಗ ನಮ್ಮ ಸಿರಾ ತಾಲೂಕಿನಲ್ಲೇ ಈ ಪ್ರತ್ಯಂಗಿರಿ ದೇವಿ ಪ್ರತಿಷ್ಠಾಪನೆ ಆಗಿದೆ. ನೀವು ಈ ದೇವ್ರನ್ನ ಒಮ್ಮೆ ಭೇಟಿ ಕೊಡಿ, ನಿಮ್ಗೆ ಸಂಕಷ್ಟ ಎಲ್ಲ ಬಗೆಹರಿಯುತ್ತೆ. ತಾಯಿ ಪ್ರತ್ಯಂಗಿರಾ ದೇವಿಯ ಆಶೀರ್ವಾದದಿಂದ ಜೀವನದಲ್ಲಿ ಯಾರೇ ಅಷ್ಟು ಸಾಲ ಮಾಡಿದರೆ ಅದು ಪರಿಹಾರ ನೀಡ್ತಾರೆ ತಾಯಿ. ಹಾಗೆ ಸಂತಾನ ಪ್ರಾಪ್ತಿ ಏನಾದರೂ ನಿಮಗೆ ತೊಂದರೆ ಅನ್ನಿಸ್ತಾ ಇದ್ದರೆ ತಾಯಿಯ ದರ್ಶನ ಪಡೀರಿ, ಒಳ್ಳೆಯದಾಗತ್ತೆ. ಜೀವನದಲ್ಲಿ ಏನೂ ಆಗಲ್ಲಪ್ಪ ಅಂತ ಇದು ಹೋಪ್ ಕಳ್ಕೊಂಡಿರೋರು ಪ್ರತ್ಯಂಗಿರಾ ದೇವಿಯ ಹತ್ರ ಬಂದು ಬಡವಣಿಸಿಕಾಯ್ದು ಹೋಮ ಹೇಳ್ತಾರೆ ಸ್ವಾಮಿಗಳು. ಆ ಹೋಮ ಮಾಡಿಸಿದ್ರೆ ಖಂಡಿತವಾಗೂ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಎಜುಕೇಟೆಡ್ಸು ಈ ವಿಡಿಯೋ ನೋಡೋಂಥವ್ರು ಮೌಢ್ಯ ಬಿತ್ತುತ್ತಾ ಇದ್ದೀರಾ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ದೇವರು ದಿಂಡ್ರು ಅಂತ ಹೇಳ್ಬಿಟ್ಟು ಪ್ರಚಾರ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಆಗ್ತಾರೆ. ಅಂಥವ್ರಿಗೆ ನೀವು ಬೀಯಿಂಗ್ ಏನ್ ಎಜುಕೇಟೆಡ್ ಹೆಂಗೆ ನಂಬಿದ್ರಿ, ಅದ್ರವ್ರಿಗೆ ಏನು ಹೇಳ್ತೀರಾ? ಇದನ್ನು ಈಗ ಕೆಲವು ನಮಗೆ ಗೊತ್ತಿದ್ದ ಹಾಗೆ
ನಾವು ಏನೇ ವಿಜ್ಞಾನಗಳನ್ನ ಕಲ್ತ್ಕೊಂಡಿದ್ರು ವಿಜ್ಞಾನಕ್ಕೆ ಮೀರಿರೋವಂಥ ಒಂದು ಶಕ್ತಿ ಇರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋವಂಥ ವಿಚಾರನೇ. ಆದರೆ ನಾವು ಇಲ್ಲಿಗೆ ಬಂದಿದ್ದ ತಕ್ಷಣವೇ ನಮಗೆ ಪಾಸಿಟಿವ್ ವೈಬ್ರೇಷನ್ಸ್ ಗೊತ್ತಾಗೋಕ್ಕೆ ಶುರುವಾಯಿತು. ನಾನು ಸಾಮಾನ್ಯವಾಗಿ ಯಾವುದೇ ಒಂದು ಎಲ್ಲೇ ಕಡೆ ಹೋದರೂ ಕೂಡ ಯಾವ ವಿಚಾರಕ್ಕೂ ಅಷ್ಟು ಬೇಗ ನಂಬೋದಿಲ್ಲ. ಇಲ್ಲಿ ಬಂದಾಗ ಗುರೂಜಿಯವ್ರನ್ನ ಭೇಟಿಯಾಗಿ ಮಾತಾಡಿಸಿದ ತಕ್ಷಣವೇ ಅವರು ಕೊಟ್ಟಂಥ ಅದರದ್ದು ಆನ್ಸರ್ಗಳು ಮತ್ತು ನಾವಿಲ್ಲಿ ದೇವಸ್ಥಾನದ ಒಂದು ಪರಿಸರ ಮತ್ತು ಇದನ್ನೆಲ್ಲ ನೋಡಿಬಿಟ್ಟು ದೇವ್ರಿಗೆ ಒಂದು ಸತಿ ಪೂಜೆ ಮಾಡಿಸ್ಕೊಂಡಿದ್ದ ತಕ್ಷಣವೇ ನಮಗೆ ಮುಖದಲ್ಲೇ ವ್ಯತ್ಯಾಸಗಳು ಗೊತ್ತಾಗೋಕ್ಕೆ ಶುರುವಾಯಿತು. ನಮ್ಮ ಕಷ್ಟಗಳು ಮನಸ್ಸು ಎಲ್ಲ ಹಗುರ ಆಗೋಕ್ಕೆ ಶುರುವಾಯಿತು. ಆದ್ದರಿಂದ ಖಂಡಿತ ಇದ್ರ ಬಗ್ಗೆ ನಮಗೆ ಮೀರಿದ್ದು ಅಂದರೆ ದೇವರ ಶಕ್ತಿ ಇದ್ದೇ ಇದೆ ಅನ್ನೋದು, ಈ ಕ್ಷೇತ್ರದಲ್ಲಿ ತಾಯಿ ನೆಲೆಗೊಂಡಿದ್ದಾಳೆ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ ಇದರಿಂದ. ಖಂಡಿತ ಇಲ್ಲಿ ಬಂದು ಒಂದು ಸತಿ ಗುರೂಜಿಯನ್ನು ಭೇಟಿಯಾಗಿ ದೇವ್ರನ್ನ ನೋಡಿಕೊಂಡು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಹೋದರೆ ಅವರೇ ಬೇಕಾದ್ರೆ ತಿರ್ಗಾ ಬಂದು ಹೇಳ್ತಾರೆ. ಅಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಅವರು.